ಗುರುಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಯಾವ ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬೊಳೋಬಾಳ ಗ್ರಾಮದಲ್ಲಿ ಮುತ್ಯ ಅಮೋಘ ಸಿದ್ಧನ ಶಾಖಾ ಮಠಮಣಿಯಾದಂಥ ಶ್ರೀ ಗುರುಸಿದ್ದೇಶ್ವರನ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಸರಿಯಾಗಿ ರಾತ್ರಿ 9 ಗಂಟೆಗೆ ಎರಡು ಮೇಳನ್ನು ಬರಮಾಡಿಕೊಂಡದ. ಎರಡು ಮೇಳ ಯಾವಪ್ಪ ಅಂತಂದ್ರೆ ಹರದೇಶಿ ಹಾಡಲಿಕ್ಕೆ ಶ್ರೀ ಬೀರಲಿಂಗೇಶ್ವರ ಗಾಯನ ಸಂಘ ಸಾಕಿನ ಕಸಬಾ ಜಂಬಿಗಿ ತಾಲೂಕು ಮುಧೋಳ ಜಿಲ್ಲಾ ಬೆಳಗಾವಿ. ಅದರಂತೆ ಸರಿಜೋಡಿ ಹಾಡುವಂಥ ಕಲಾಮೇಳ ಯಾವುದಪ್ಪ ಅಂತಂದ್ರೆ ನಾಗೇಶಿ ಹಾಡುವಂಥ ಮೇಳ ಶ್ರೀ ರೇಣುಕಾದೇವಿ ಡೋಳಿನ ಗಾಯನ ಸಂಘ ಸವದತ್ತಿ ತಾಲೂಕು ಸವದತ್ತಿ ಜಿಲ್ಲೆ ಬೆಳಗಾವಿ. ಈ ಎರಡು ಮೇಳನ್ನ ಇಲ್ಲಿ ನಮ್ಮ ಶ್ರೀ ಗುರುಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಮನರಂಜನೆ ಕಾರ್ಯಕ್ರಮ ನಡೆಸಿಕೊಂಡು 10 ಅತಿ ಉತ್ತಮ ರೀತಿಯೊಳಗೆ ನಡೆಸಬೇಕಂತ ತಿಳ್ಕೊಂಡು ಎರಡು ಮೇಳನ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಕರೆಸಿಕೊಂಡಿದ್ದೀವ. ಅದರಂತೆ ಈ ಎರಡು ಮೇಳಕ್ಕೆ ಕಮಿಟಿ ನಿರ್ಣಾಯಕರನ್ನಾಗಿ ಯಾವ ನಮ್ಮ ಗುರುಸ್ಥಾನದಲ್ಲಿದ್ದಂಥ ಕೇದಾರಿ ಮಾಸ್ತರ್ ಕೆಂಪಟ್ಟಿ ಇವರನ್ನಾದರೂ ನಾವು ಜಾತ್ರೆ ಕಮಿಟಿ ವತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದಾಗಿದೆ. ಅದಕ್ಕೆ ಏನಪ್ಪ ಅಂತಂದ್ರೆ ಎರಡು ಮೇಳಕ್ಕೆ ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದನ್ನು ಆ ಗುರು ಮುಖಾಂತರ ಎಲ್ಲ ತಿಳ್ಕೋಬೇಕು. ಅದ್ರ ಜೊತೆಗೆ ನಮ್ಮ ಕಮಿಟಿ ನಿರ್ಣಯ ಕೂಡ ಐತಿ. ಅವರಷ್ಟೇನಲ್ಲ, ಅದ್ರ ಜೋಡಿ ನಮ್ಮ ಕಮಿಟಿ ನಿರ್ಣಯ ಕೂಡ ಐತಿ. ಈ ಗುರುಗಳ ಸಲಹೆ ಮತ್ತು ಕಮಿಟಿ ನಿರ್ಣಯದ ಪ್ರಕಾರ ಎರಡು ಮೇಳ ಅವ್ರು ಹಾಡಬೇಕಂದ ನಮ್ಮ ಕಮಿಟಿ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದರಂತೆ ಇನ್ನೊಂದೇನಪ್ಪ ಮುಖ್ಯವಾದ ಅವಶ್ಯವಾಗಿ ಎಲ್ಲರೂ ಪಾಲನೆ ಮಾಡಬೇಕಾದ್ದೇನಪ್ಪ ಅಂತಂದ್ರೆ ಈ ಜಾತ್ರೆ ಸಲುವಾಗಿ ಹಾಡ ಕೇಳಕ್ಕೆ ಬಂದವರಾಗಲಿ ಹಾಡಲಿಕ್ಕೆ ಬಂದಂಥವರಾಗಲಿ ಎರಡು ಮೇಳದವರಿಗೂ ಸೂಚನೆ ಮತ್ತು ಇಲ್ಲಿ ಕೇಳಕ್ಕೆ ಬಂದವರಿಗೂ ಸೂಚನೆ. ನಮ್ಮ ಕಮಿಟಿ ನಿರ್ಣಯ ಪ್ರಕಾರ ಏನೈತಪ್ಪ ಅಂತಂದ್ರೆ ಮದ್ಯಪಾನ ಸೇವಿಸಿ ಬಂದು ಯಾರೂ ಗಲಾಟೆ ವಗೈರೆ ಮಾಡತಕ್ಕದ್ದಲ್ಲ. ಅಕಸ್ಮಾತ್ ಯಾರಾದರೂ ದಾಂಧಲೆ ವಗೈರೆ ಆಗಲಿ ಅಥವಾ ಮದ್ಯಪಾನ ಸೇವಿಸಿ ಬಂದದ್ದು ಗೊತ್ತಾದ್ರೆ ಒಂದು ಸ್ವಲ್ಪ ಏನೋ ಅವಾಚ್ಯ ಶಬ್ದ ಏನೋ ಬಳಕೆ ಮಾಡಿದ್ದಾದ್ರೆ ಅವರಿಗೆ ಸ್ಥಾನಿಕವಾಗಿ 10,000 ರೂಪಾಯಿ ದಂಡ ಕಟ್ಟಬೇಕು. ಇದು ನಮ್ಮ ಕಮಿಟಿ ನಿರ್ಣಯ ಐತ್ರಿ. ನಿಮ್ಗಟ್ಟ ಅಲ್ರಿ, ನಮ್ಮ ಊರಾಗ ಹಿಂಗೆ ಐತ್ರಿ. ಯಾವುದೋ ಬೇಕಾದ ಜಾತ್ರೆ ಮಾಡಲಿ ಒಂದು ಹಿರಿಯತನ ದೈವ ಮಂಡಳಿ ಗುಡಿಯಾಗ ಕೂಡಿತಪ್ಪ ಅಂತಂದ್ರೆ ಹಿರಿಯರನ್ನ ಬಾಯಿ ಮಾಡಿದ್ರೆ 10,000 ರೂಪಾಯಿ ದಂಡ ಕೊಡ್ಬೇಕು. ನಮ್ಮ ಒಳಗೆ ಹೋಯ್ತ್ರಿ. ನಿಮ್ಗಟ್ಟ ಅದು ಏನಿಲ್ಲ, ಅದೊಂದು ನಮ್ಮ ಕಮಿಟಿ ನಿರ್ಣಯ ಐತಿ. ಅದಕ್ಕೆ ದಯಮಾಡಿ ಯಾರು ಕುಡಿದು ಬಂದು ಗಲಾಟೆ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಮುಂದೆ ಯಾರೋ ನಿಮ್ಮ ಏನೋ ಮನಸ್ಸಿಗೆ ಖುಷಿಪಟ್ಟು ಆಯರ ಬಹುಮಾನ ಏನೋ ಕೊಡೋರಿದ್ರೆ ಇಲ್ಲಿ ನಾವು ಗುರುಗಳದಾರ ಮತ್ತು ನಮ್ಮ ಕಮಿಟಿಯವರು ಇರ್ತಾರೆ. ಇಲ್ಲಿ ಬಂದು ನಿಮ್ಮ ಹೆಸರನ್ನು ಬರೆಸಿ ನೀವು ಎಷ್ಟು ಅವ್ರಿಗೆ ಆಯರ ಹಾಕ್ಬೇಕನ್ನೋ ಪ್ರೀತಿ ಇಲ್ಲ. ನೀವು 1 ರೂಪಾಯಿ ಹಿಡ್ಕೊಂಡು 10,000 ತನಕ ಆಯರ ಹಾಕಿ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ಪ್ರೇಮಕ್ಕೆ ನಾವು ಅಡ್ಡಿ ಬರೋಂಗಿಲ್ಲ. ಇಲ್ಲಿ ನಮ್ಮಂತ ಇಲ್ಲಿ ಕಮಿಟಿಯವ್ರ ಕಡೆ ಬಂದು ನಿಮ್ಮ ಹೆಸರನ್ನು ಬರೆಸಿ ನಿಮ್ಮ ಆಯರ್ ಕೊಡ್ರಿ. ನಾವು ಕಮಿಟಿ ವತಿಯಿಂದ ಅವ್ರಿಗೆ ಒಪ್ಪಿಸ್ತೀವಿ. ಯಾವ ಮೇಳಕ್ಕೆ ಹೇಳಿರ್ತೀರೋ ಅದು ಮೇಳಕ್ಕೆ ಒಪ್ಪಿಸ್ತೀವಿ ನಾವು. ಆದರೆ ಯಾರೇ ಬಂದು ಏನೋ ಒಂದು ಕುರು ಚೀಟ್ ಹಾಕೋದು, ಅವ್ರ ಜೋಡಿ ಹೋಗಿ ಜಿಗಿದಾಡೋದು, ಕುಣಿದು ಏನಾರೇ ಯಾರೂ ಮಾಡಕ್ಕೆ ಹೋಗಬೇಡ್ರಿ. ದಯವಿಟ್ಟು ಎಲ್ಲರ ಕಡೆ ವಿನಂತಿ ಮಾಡಿ ಕೇಳ್ಕೊತೀವಿ. ಯಾಕಂದ್ರೆ ಅದಕ್ಕೆ ಇಲ್ಲಿ ಕುಡಿದು ಬಂದಾಗಲಿ ಸಾದಾಗಲಿ ಸ್ಟೇಜ್ ಮೇಲೆ ಯಾರೂ ಹತ್ತಕ್ಕೆ ಅವಕಾಶ ಇಲ್ಲ. ಈಗ ನಾವು ಕಮಿಟಿ ನಾವು ಕೂತಿದ್ವು ಅಂದ್ರೂ ನಾವಿಲ್ಲಿ ಸ್ಟೇಜ್ ಮೇಲೆ ಹತ್ತಿಲ್ಲ, ಇಲ್ಲೇ ಕೂತು ನಾವು ಮಾತಾಡಕತ್ತೀವಿ. ಇದೊಂದು ನಮ್ಮ ಕಮಿಟಿ ನಿರ್ಣಯ ಇದೆ. ದಯಮಾಡಿ ಇದನ್ನು ಹೊತ್ತುಕೊಂಡು ತನಕ ಎರಡು ಮೇಳದವರ ಮತ್ತು ಇಲ್ಲಿ ಜಾತ್ರೆ ಸಲುವಾಗಿ ಹಾಡ ಕೇಳಕ್ಕೆ ಬಂದಂಥವ್ರು ಎಲ್ಲರೂ ಪಾಲನೆ ಮಾಡಬೇಕಿದ್ರು. ಅದಕ್ಕೆ ನಾವು ಎಲ್ಲರ ಕಡೆ ವಿನಂತಿ ಮಾಡಿ ಕೇಳ್ಕೊತೀವಿ. ಒಂದು ನಮ್ಮ ಜಾತ್ರಾ ಕಮಿಟಿ ಪರವಾಗಿ ಕೇಳ್ಕೊತೀವಿ, ಕೈ ಮುಗಿದು ಕೇಳ್ಕೊತೀವಿ ಮತ್ತು ಇದನ್ನ ಪಾಲನೆ ಮಾಡ್ಕೋರಿ ಎಲ್ಲರೂ. ಈಗ ಬ್ಯಾಡ್ರಿ, ದಯವಿಟ್ಟು ಎರಡು ಕಲಾ ತಂಡದವರ ಪುರಾಣಗಳು ಮತ್ತು ಪುರಾಣ ಪಂಡಿತರು ವೇದಿಕೆ ಮೇಲೆ ಬರಬೇಕು. ನಂತರ ನೇಮಗೋಷ್ಠಿ ಚಾಲು. ಪುರಾಣಗಳು ಪುರಾಣಕಾರರು, ಹಾಡವ್ರಲ್ಲ. ಮೊದಲು ಪುರಾಣ ತಗೊಂಬರ್ರಿ. ದಯವಿಟ್ಟು ಸೌದತ್ತಿ ಅವರ ಸಂದ ಒಂದು
ಪದ್ಯವನ್ನು ಹಾಡೋದ್ರೊಳಗಾಗಿ ಹೌದು. ಎರಡೂ ಪುರಾಣ ಪಂಡಿತರು ಪುರಾಣಗಳು ವೇದಿಕೆ ಮ್ಯಾಗ ಇರ್ಬೇಕು. ಹಾ. ಒಂದ್ ನಂತರ ನೇಮಗಳು ಬೇರೆ ಅದಾವ. ಈ ನೇಮ್ ಬೇರೆ ಆ ನೇಮ್ ಬೇರೆ. ನಂತರ ಇದು ಮೊದ್ಲು ಬರ್ಲಿ. ಹಾಯ್. ದಯವಿಟ್ಟು ಸೌದತ್ತಿಯವರ ಒಂದು ಪದ್ಯ ಹಾಡೋದ್ರೊಳಗಾಗಿ ಎರಡು ಪುರಾಣ ಪಂಡಿತರು, ಎರಡು ಸಂಘದ ಪುರಾಣ ಪಂಡಿತರು ಮತ್ತು ಪುರಾಣಗಳ ವೇದಿಕೆ ಮೇಲೆ ಇರಬೇಕು. ಹಾ ಫೋನ್ ಕಟ್ಬೇಕನ್ರಿ. ಹಲೋ ಹಲೋ ಇದು ನನ್ನ ಕೂಡ. ಈಗ ಈ ಹರದೇಶಿ ಹಾಡುವಂತ ಮೇಳದವರ ಊಟ ಮಾಡಿಲ್ ಕಾಣ್ತತಿ. ಇವ್ರೆಲ್ಲರೂ ಹೋಗಿ ಊಟ ಮಾಡಿ ಬರೀಪ, ಆದಷ್ಟು ಬೇಗನೆ ಊಟ ಮಾಡಿ ಬರಬೇಕು. ಈಗ ನೀವು ಯಾರು ಊಟ ಮಾಡಿಲ್ಲ ಅವರೆಲ್ಲರೂ ಊಟ ಮಾಡ್ರಿ. ಪರಸ್ಥಳದಿಂದ ಬಂದವರು ದಯಮಾಡಿ ಎಲ್ಲರೂ ಊಟ ಮಾಡ್ರಿ. ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ನಿಮ್ಮ ಸೇವಾ ಆರಂಭ ಮಾಡ್ರಿ. ಅದರಂತೆ ಈಗ ಕಲಾ ತಂಡದವ್ರ ಊಟಕ್ಕೆ ಬರ್ತಾರ. ನಮ್ಮ ಕಮಿಟಿಯವ್ರ ಒಂದು ಸ್ವಲ್ಪ ಅಲ್ಲಿ ಊಟದ ವ್ಯವಸ್ಥೆ ಮಾಡಕ್ ಹೋಗ್ರಿಪ್ಪ. ಯಾರ್ರಿ ನಮ್ಮ ಊರಾಗಿನವ್ರ ಆ ಕಲಾ ಮೇಳದವ್ರು ಊಟಕ್ಕೆ ಬರ್ತಾರೆ, ಸ್ವಲ್ಪ ಊಟಕ್ಕೆ ನೀಡಿ ವ್ಯವಸ್ಥೆ ಮಾಡ್ರಿ ನಮ್ಮಲ್ಲಿ ಅವ್ರ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಎರಡು ಮೇಳಕ್ಕೆ ಸೂಚನೆ, ನಿಮ್ಮ ಬಾರಿ ಸಿಗೋತ್ತ 5 ನಿಮಿಷ 10 ನಿಮಿಷ ಟೈಮ್ ತಗೊಳಕ್ ಹೋಗ್ಬೇಡ್ರಿ. ವಿಷಯ ಮುಂದುವರಿಬೇಕಾಗಿದೆ. ಯಾಕಂತ ಕೇಳಿದ್ರೆ ಬಾರ್ಸೋದು, ರಾಗ ಹಚ್ಚೋದು, ಹಂಗು ಹಿಂಗು ಚಾರ ಹಚ್ಕೋತ ಟೈಮ್ ಪಾಸ್ ಮಾಡಿದ್ರೆ ವಿಷಯ ತಿಳಿಯಂಗಿಲ್ಲ. ಅದಕ್ಕೇನು ಮಾಡಪ್ಪ ಅಂತಂದ್ರೆ ಆದಷ್ಟು ಶಾರ್ಟ್ಕಟ್ ಮುಗಿಸ್ಬೇಕು. ಮುಗಿಸಿ ವಿಷಯದಾಗ ಮುಂದುವರಿಬೇಕು. ಅಂಕದಾಗ ಮುಂದೆ ತಗೋರಿ, ನೀವು ಪಾಯಿಂಟ್ ತಗೋರಿ, ತಪ್ಪಿಲ್ಲ. ಆದರೆ ಈ ರಾಗ ಬಿಳ್ಚಾಯಿ ಮಾಡೋದ್ರಾಗ ಮುಂದೆ ಹೋಗಕ್ಕೆ ಹೋಗ್ಬೇಡಿ ದಯಮಾಡಿ. ಎರಡು ಮೇಳಕ್ಕೆ ಸೂಚನೆ ಇದೆ. ಹಲೋ ಹಲೋ ಮಹಾಮಾಯಿ ರೂಪಳಿಗೆ ನಮಸ್ಕಾರ.